ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ಪವಿತ್ರಾತ್ಮ ನೀನು ಮಾತನಾಡು. ಈ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಈ ವಾಕ್ಯಗಳ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7ರಿಂದ 11 ವಾಕ್ಯಗಳು. ಜೇಮ್ಸ್ ಚಾಪ್ಟರ್ 5 ವರ್ಸ್ 7 to 11 ವರ್ಸ್. ಸೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಆಗೋ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದೆಂದು ತಿಳಿದಿದ್ದರಷ್ಟೇ. ಈ ವಾಕ್ಯದಲ್ಲಿ ನೋಡ್ತೇವೆ. ಈ ವಾಕ್ಯದಲ್ಲಿ ದೇವರ ಆತ್ಮನು ಹೇಳ್ತಾನೆ, ಕಷ್ಟದಲ್ಲಿರುವವರು ಆ ಕಷ್ಟದಿಂದ ಬಿಡುಗಡೆ ತನಕ ದೀರ್ಘ ತಾಳ್ಮೆಯಿಂದ ಇರಬೇಕು. ಯೇಸು ಕ್ರಿಸ್ತನ ಬಿಡುಗಡೆ ತನಕ ಅವರು ದೇವರ ಸನ್ನಿಧಾನದಲ್ಲಿ ಕಾದುಕೊಳ್ಳಬೇಕು ಮತ್ತು ಅವರಿಂದ ಗುಣಗುಟ್ಟಬಾರದು. ಮತ್ತು ಅವರು ಅಂತ್ಯದಲ್ಲಿ ದೇವರು ಅವರ ಮೇಲೆ ಕರುಣೆ ತೋರಿಸ್ತಾನೆ ಎಂಬುದಾಗಿ ಇಲ್ಲಿ ನಾವು ಯಾಕೋಬನಲ್ಲಿ ಬರೆಯುತ್ತಾನೆ. ಈ ವಾಕ್ಯದ 4 ಸಂಗತಿ ನೋಡ್ತೇವೆ. ಒಂದು ಸಂಗತಿ ಅಂದರೆ, ಯಾವ ಪರಿಸ್ಥಿತಿಯಲ್ಲಿಯೂ ಯಾವ ಕಷ್ಟದಲ್ಲಿಯೂ ದೇವರಿಗೆ ಗುಣಗುಟ್ಟರಾಗಬಾರದು. ಎರಡನೇ ಸಂಗತಿ ನೋಡ್ತೇವೆ, ಈ ಸಂಗತಿಯಲ್ಲಿ ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಕೇಳುತ್ತಾನೆಂಬುದಾಗಿ. ಮೂರನೇ ಸಂಗತಿ ನೋಡ್ತೇವೆ, ಹೃದಯವನ್ನು ಕಠಿಣಪಡಿಸಬಾರದು. 4ನೇ ಸಂಗತಿ ನೋಡ್ತೇವೆ, ಯಾವಾಗಲೂ ನಂಬಿಕೆಯನ್ನೇ ಮಾತನಾಡೋರಾಗಬೇಕು. ಈ 4 ಸಂಗತಿಗಳು ನಾವು ಇವತ್ತು ವಿವರವಾಗಿ ನೋಡೋಣ. ಮೊದಲ ಸಂಗತಿ ನೋಡ್ತೇವೆ, ಯಾವ ಸಂದರ್ಭದಲ್ಲಿಯೂ ಯಾವ ಕಷ್ಟದಲ್ಲಿಯೂ ದೇವರಿಗೆ ಗುಣಗುಟ್ಟಬಾರದು. ನಾವು ನೋಡ್ತೇವೆ ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 39ರಿಂದ 41 ವಾಕ್ಯಗಳು. ಲೆಮಿಟೇಷನ್ಸ್ ಚಾಪ್ಟರ್ 3 ವರ್ಸ್ 39 to 41. ಮನುಷ್ಯನಿಗೆ ಜೀವವರವಿರಲು ತನ್ನ ಪಾಪದ ಶಿಕ್ಷೆಗಾಗಿ ಗುಣಗುಟ್ಟುವುದೇಕೆ? ನಾವು ಎರೆಮೀಯನು ಈ ಪ್ರಲಾಪದಲ್ಲಿ ಪುಸ್ತಕದಲ್ಲಿ ಬರೆಯುತ್ತಾನೆ. ಏನೆಂದರೆ, ಯೇಸು ಕ್ರಿಸ್ತನ ನಂಬಿಕೆಟ್ಟವರಿಗೆ ದೇವರು ತನ್ನ ಯೇಸು ಕ್ರಿಸ್ತನ ಮುಖಾಂತರ, ತನ್ನ ಕೃಪೆಯ ಮುಖಾಂತರ ನಿತ್ಯ ಜೀವನ ಕೊಡುತ್ತಾನೆ ಎಂಬುದೇ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಕರ್ತನು ಮತ್ತು ಒಡೆಯ ಅಂಗೀಕಾರ ಮಾಡ್ತಾರೋ ಅವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ಯಾರಿಗೆ ಆ ನಿತ್ಯ ಜೀವ ಯಾರು ಆ ವರ ಹೊಂದಿಕೊಂಡಿದ್ದವರು ಅವರು ಪಾಪದಲ್ಲಿ ಜೀವಿಸುವಾಗ, ಯಾಕಂದರೆ ದೇವರು ಬಯಸ್ತಾನೆ ಯೇಸು ಕ್ರಿಸ್ತನ ನಂಬಿಕೆಟ್ಟವರು, ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರು ಯೇಸು ಕ್ರಿಸ್ತನ ಹಾಗೆ ನೀತಿಯನ್ನು ಅನುಸರಿಸಿ ನಡೆಯುವರಾಗಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ದೇವರ ಮಕ್ಕಳು ಯೇಸು ಕ್ರಿಸ್ತನ ನಂಬಿಕೆಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಕರ್ತನ ಸಭೆಗೆ ಬಂದು ರೊಟ್ಟಿ ಮೊದಲ ಪಾಲ್ಗೊಳ್ಳಾಗಿಕೊಂಡು ದೇವರ ವಾಕ್ಯವನ್ನು ತಿಳಿದುಕೊಂಡು ಪಾಪದಲ್ಲಿ ಜೀವಿಸುವಾಗ ದೇವರು ಅವರಿಗೆ ನಿತ್ಯ ಜೀವ ಬರಕೊಟ್ಟ ನಿಮಿತ್ತವಾಗಿ ಅವರ ಪಾಪಗೋಸ್ಕರ ಶಿಕ್ಷೆ ಕೊಡುತ್ತಾನೆ ಎಂಬುದು ದೇವರ ವಾಕ್ಯದಲ್ಲಿ ನಾವು ಹೊಸ ಮೂಲಕ್ಕೆ ಅನೇಕ ವಾಕ್ಯ ನೋಡ್ತೇವೆ. ಮತ್ತು 40ನೇ ವಾಕ್ಯ ನೋಡ್ತೇವೆ, ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಇವನ ಕಡೆಗೆ ತಿರುಗಿಕೊಳ್ಳೋಣ. ಅಷ್ಟೇ, ಆ ಕಷ್ಟಗಳು ಬರುವಾಗ ಯಾಕೆ ಆ ಕಷ್ಟ ಬರ್ತದೆ, ಯಾಕೆ ಸಂಕಟಗಳು, ಯಾಕೆ ನೋವು ಬರುತ್ತೆ ಎಂಬುದಾಗಿ ನೀವು ದೇವರ ಮುಂದೆ, ದೇವರ ವಾಕ್ಯದ ಮುಂದೆ ನಿಮ್ಮ ಹೃದಯವನ್ನು ಪರೀಕ್ಷಿಸಿ ತಿಳ್ಕೊಳ್ಳಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಅಂದರೆ ಅರ್ಥ, ನಿಮಗೆ ಕಷ್ಟಗಳು ಬರುವಾಗ ನೀವು ದೇವರ ಕೇಳಬೇಕು, ದೇವರೇ ಯಾಕೆ ಈ ಕಷ್ಟ ನನಗೆ ಬಂತು, ಯಾಕೆ ಸಂಕಟ, ಯಾಕೆ ನೋವುಗಳು ಬಂತು ಎಂಬುದಾಗಿ ದೇವರ ಆತ್ಮನ ಕೇಳಿಕೊಂಡು ಪ್ರಾರ್ಥನೆ ಪೂರ್ವಕ ದೇವರನ್ನು ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ, ವಾಕ್ಯ ಕೇಳುವಾಗ, ಗಮನಿಟ್ಟು ಕೇಳುವಾಗ, ಇವತ್ತು ದೇವರ ಆತ್ಮನು ಈ ವಾಕ್ಯ ನೋಡುವ ಥರ ದೇವರು ಮಾತನಾಡ್ತಾನೆ. ಈ ವಾಕ್ಯ ಕೇಳುವಾಗ ಗಮನಿಟ್ಟು ಕೇಳಿಕೊಂಡು, ದೇವ ಈ ವಾಕ್ಯದಲ್ಲಿ ನನ್ನಲ್ಲಿ ಮಾತನಾಡು, ನಾನು ಎಲ್ಲಿ ತಪ್ಪು ಬಿದ್ದೆ ನನಗೆ ತೋರಿಸಿಕೊಂಡು ಎಂಬುದಾಗಿ ಆ ಪ್ರಾರ್ಥನೆ
ಪ್ರಾರ್ಥನೆ ಪೂರ್ವಕವಾಗಿ ಈ ಟಿ ವಿ ಮಾಧ್ಯಮ ಬರುವಂಥ ಸಂದೇಶನ ಕೇಳುವುದಾದರೆ ದೇವರ ಆತ್ಮನು ನಿಮ್ಮ ಹತ್ರ ಮಾತನಾಡ್ತಾನೆ ಅತಿ ಸ್ಪಷ್ಟವಾಗಿ. ನಿಮ್ಮಲ್ಲಿ ಅವಿದ್ಯತೆ, ಅದು ನಿಮ್ಮಲ್ಲಿ ಗುಪ್ತ ಪಾಪ ಇದ್ದಾರೆ, ಅದಕ್ಕೆ ಆ ಪಾಪವನ್ನು ಪಶ್ಚಾತ್ತಾಪಡವರಬೇಕು, ಅದನ್ನು ಬಿಟ್ಟು ಬಿಡುವವರಬೇಕು, ದೇವರಿಗೆ ವಿಧೇಯರಾಗುವವರು ಆಗಬೇಕು. ನಂತರ ನಾವು 40ನೇ ವಾಕ್ಯದಲ್ಲಿ ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳನ್ನೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ದೇವ ಈ ಕಷ್ಟ ನನಗೆ ಬಿಡಿಕೊಡು ಎಂಬುದನ್ನು ಪ್ರಾರ್ಥನೆ ಮಾಡಿದರೆ ದೇವರ 100% ನೀವು ಯಾವಾಗ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಡುತ್ತೀಯೋ, ಯಾವಾಗ ದೇವರ ಮುಂದೆ ಒಂದು ತೀರ್ಮಾನ ಮಾಡ್ತೀಯೋ, ದೇವ ಇನ್ನು ಮುಂದೆ ಈ ನನ್ನ ಪಾಪದ ಸ್ವಭಾವವನ್ನು, ಈ ನನ್ನ ಅವಿಧೇಯತೆಯನ್ನು, ಈ ಪಾಪವನ್ನು ಬಿಟ್ಟು ಬಿಡುತ್ತೇನೆ, ನಿನಗೆ ನನ್ನ ಮೆಚ್ಚುಗೆ ಆಗಿ ನಿನ್ನ ವಾಕ್ಯ ವಿಧೇಯನಾಗಿ ನಡೆಯುತ್ತೇನೆ ಎಂಬುದಾಗಿ ದೇವರ ಹತ್ರ ಒಪ್ಪಂದ ಮಾಡಿಕೊಂಡು ಆ ವಿಧೇಯತೆಯಲ್ಲಿ ನಡೆಯುವಾಗ ಮತ್ತು ಪ್ರಾರ್ಥನೆ ಮಾಡುವಾಗ ಇದು ನಿಜವಾಗಿ ನಿಮಗೆ ಕಷ್ಟ ಬಿಡುಗಡೆ ಕೊಡ್ತಾನೆ. ಅದೇ ಹೊಸ ಡಿಕ್ಲೇಸ್ ನಾವು ನೋಡ್ತೇವೆ. ಅಪೊಸ್ತಲ ಪೌಲನು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 8ರಿಂದ 13 ವಾಕ್ಯ. ಇಬ್ರು ಚಾಪ್ಟರ್ 12 ವರ್ಸ್ 8 to 13 ವರ್ಸ್. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ಇಲ್ಲ ಸರಿ ಅತಿಸ್ ಬರ್ತಾನೆ. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗೆ ಉಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ಇದರ್ಥ ಆಗಿದೆ ಯೇಸು ಕ್ರಿಸ್ತ ನಂಬಿಕಿಟ್ಟವರು ದೇವರ ಮಕ್ಕಳಾಗಿದ್ದಾರೆ. ಮತ್ತು ಇಲ್ಲ ಯಾರ್ಯಾರು ದೇವರ ಮಕ್ಕಳಾಗಿದ್ದರು ಅಥವಾ ದೇವರ ಪುತ್ರರಾಗಿದ್ದರು ಅವರಿಗೆ ಪ್ರತಿಯೊಬ್ಬರಿಗೆ ದೇವರಿಂದ ಶಿಕ್ಷೆಯು ಬರುತ್ತದೆ ಎಂಬುದೇ ಹೇಳ್ತದೆ. ಯಾಕೆಂದರೆ ಯಾರೂ ಈ ಲೋಕದಲ್ಲಿ ಪರಿಪೂರ್ಣರಲ್ಲ. ದೇವರ ವಾಕ್ಯ ಇರ್ತದೆ, ಪ್ರತಿಯೊಬ್ಬರು ಈ ಲೋಕದ ಜೀವಿಸುವಾಗ ಅವರ ಸರಿ ರಕ್ತ ಮಾಂಸದ ನಿಮಿತ್ತಾಗಿ ಯಾರು ಹೇಳಲಿಕ್ಕೆ ಆಗುವುದಿಲ್ಲ, ತಾನು ಪಾಪವೇ ಮಾಡುವುದಿಲ್ಲ, ತನ್ನಲ್ಲಿ ಪಾಪ ಇಲ್ಲ ಎಂಬುದು ಈ ರೀತಿ ಯಾರು ಹೇಳಿ ತಮ್ಮನ್ನು ಮೋಸಪಡಿಸಿಕೊಳ್ಳಬಾರದು. ಅದಕ್ಕೋಸ್ಕರ ದೇವರು ಬಯಸ್ತಾನೆ, ಯಾರ್ಯಾರು ನಿಜವಾಗಿ ದೇವರು ಹುಟ್ಟಿದವರು ಅವರೆಲ್ಲರಿಗೂ ದೇವರು ಅವರವರ ನಡೆತಕ್ಕ ಹಾಗೆ ಶಿಕ್ಷೆ ಕೊಡುತ್ತಾನೆ. ಯಾಕೆಂದರೆ ದೇವರ ಮಕ್ಕಳು ಪರಿಪೂರ್ಣವಾಗಿ ದೇವರಿಗೆ ವಿಧೇಯರಾಗಬೇಕು ಎಂಬುದು ದೇವರ ಉದ್ದೇಶವಾಗಿದೆ. ಆಗ 9ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ. ನೋಡುತ್ತೇವೆ ಲೋಕದ ರೀತಿಯಲ್ಲಿ ನೋಡುವುದಾದರೆ ನಮ್ಮ ಶಾರೀರಿಕ ತಂದೆ ನಿಮಗೆ ಶಿಕ್ಷಿಸುವಾಗ, ತನ್ನ ಮಕ್ಕಳನ್ನು ಶಿಕ್ಷಿಸುವಾಗ ತನ್ನ ಮಕ್ಕಳಿಗೆ ಸ್ವಲ್ಪ ನೋವಾದರೂ ಸಹ ಅನಂತರ ಆ ಮಕ್ಕಳು ತಂದೆಯನ್ನು ಸನ್ಮಾನಿಸ್ತಾರೆ. ಯಾಕಂದರೆ ತಂದೆ ನಿಜವಾಗಿ ತನ್ನ ಮಕ್ಕಳನ್ನು ಪ್ರೀತಿಸಿದಾದರೆ ಪ್ರೀತಿ ಮಾಡೋ ತಂದೆ ತನ್ನ ಮಕ್ಕಳು ತಪ್ಪು ಮಾಡೋ ಶಿಕ್ಷೆ ಕೊಡುತ್ತಾನೆ. ಮತ್ತು ಶಿಕ್ಷೆಯಿಂದ ಮಕ್ಕಳು ತನ್ನ ತಂದೆ ತಾಯಿನ ಸನ್ಮಾನಿಸಿದ ಎಂಬುದರಲ್ಲಿ ಅಪೊಸ್ತಲ ಹೇಳ್ತಾನೆ. ನಂತರ ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಹಾಗಾದರೆ ಅಪೊಸ್ತಲ ಹೇಳ್ತಾನೆ, ಶಾರೀರಿಕ ತಂದೆ ನಿಮಗೆ ತಪ್ಪು ಮಾಡುವ ಶಿಕ್ಷೆ ಕೊಡುವಾಗ ನಿಮ್ಮ ಶಾರೀರಿಕ ತಂದೆಯನ್ನು ಸನ್ಮಾನಿಸ್ತೀರಿ. ಹೌದು ತಂದೆ, ನೀನು ತಪ್ಪು ಕೊಟ್ಟೊಂದು ಒಳ್ಳೆಯದಾಯಿತು, ನನ್ನ ಕೆಟ್ಟ ನಡತೆಯನ್ನು ಬಿಡಲಿಕ್ಕಾಯಿತು, ಈ ರೀತಿ ನಿಮ್ಮ ತಂದೆ ತಾಯಿನ ಸನ್ಮಾನಿಸೋದಾದರೆ ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಪರಲೋಕದಲ್ಲಿರುವ ತಂದೆಯು ನಿಮ್ಮ ನಿಜವಾದ ನಿಮ್ಮ ಆತ್ಮೀಯ ತಂದೆ ಆಗಿದ್ದಾನೆ. ಆತನು ನಿಮ್ಮನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಕಾಯ್ದುಕೊಂಡಿದ್ದಾನೆ. ಅದಕ್ಕೋಸ್ಕರ ಆತನು ನಿಮಗೆ ಶಿಕ್ಷೆ ಕೊಡುವಾಗ ನೀವು ಆತನಿಗೆ ಸನ್ಮಾನಿಸಬೇಕು. ಹೇಗೆಂದರೆ ಆತನಿಗೆ ಒಳಪಡಬೇಕೆಂದರೆ ಆತನ ವಾಕ್ಯಕ್ಕೆ ಅಧೀನರಾಗುವುದೇ ನೀವು ಆತನ ಸನ್ಮಾನಿಸು. ದೇವರ ಮಕ್ಕಳು ಇವತ್ತು ದೇವರ ಆತ್ಮನ ತೋರಿಸಿದ್ದಾನೆ. ಅನೇಕರು ನಾನಾ ಕಷ್ಟದಲ್ಲಿ, ನಾನಾ ಸಂಕಟದಲ್ಲಿ, ನಾನಾ ವೇದನೆಯಲ್ಲಿ, ನಾನಾ ರೋಗದಲ್ಲಿ ಹೋಗ್ತಾ ಇದ್ದೀರಿ. ದೇವರ ಆತ್ಮನಿಗೆ ಇವತ್ತು ನಿಮ್ಮ ಹತ್ರ ಮಾತನಾಡ್ತಾನೆ. ಈ ಮಾತನ್ನು ಸ್ವೀಕಾರ ಮಾಡಿರಿ. ದೇವರ ಮೇಲೆ ಪ್ರೀತಿಸ್ತಾನೆ. 10ನೇ ವಾಕ್ಯ ಈಗ ಹೇಳ್ತಾನೆ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ಇಲ್ಲ ಅತಿ ಸ್ಪಷ್ಟನೆ, ಪರಲೋಕ ತಂದೆಯು ತನ್ನ ಮಕ್ಕಳು ಪರಿಶುದ್ಧತೆ ಪಾಲುಗಾರರಾಗಬೇಕೆಂಬ ಉದ್ದೇಶದಿಂದಲೇ ಶಿಕ್ಷಿಸ್ತಾನೆ. ಹಾಗಾದರೆ ಪರಲೋಕವು ಪರಿಶುದ್ಧವಾದ ಪಟ್ಟಣವಾಗಿದೆ. ದೇವರ ವಾಕ್ಯ ಇರ್ತದೆ, ಪರಿಶುದ್ಧತೆಯಿಲ್ಲದೆ ಯಾವನು ಕರ್ತನ ನೋಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನಂಬಿಕಿಟ್ಟವರು, ನೀರಿನ ಬಳಿ ತೆಗೆದುಕೊಂಡವರು ಪರಿಪೂರ್ಣ ಪರಿಶುದ್ಧರಾಗಬೇಕು, ಆ ಪರಿಶುದ್ಧ ಪಾಲುಗಾರರಾಗಬೇಕೆಂಬ ಉದ್ದೇಶದಲ್ಲೇ ದೇವರು ಶಿಕ್ಷಿಸ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳುತ್ತಾನೆ. ಅದಕ್ಕೆ ದೇವರ ಮಕ್ಕಳೇ, ಎಂದಿಗೂ ನಿಮ್ಮ ಕಷ್ಟಗಳು ಬರುವಾಗ ಗುಣಗುಟ್ಟಬೇಡಿರಿ. ಯಾಕಂದರೆ ದೇವರ ಅಪ್ಪಣೆ ಇಲ್ಲದೆ ಸೈತಾನಿಗೆ ನಿಮ್ಮ ಒಂದು ತಲೆ ಕೂದಲು ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ಕಾಯ್ದುಕೊಂಡಿದ್ದಾನೆ. ದೇವರು ನಿಮ್ಮ ತಂದೆ ಆಗಿದ್ದಾನೆ. ಯೇಸು ಕ್ರಿಸ್ತ ನಿಮ್ಮ ಒಡೆಯನಾಗಿದ್ದಾನೆ. ಪವಿತ್ರ ಆತ್ಮದಲ್ಲಿ ವಾಸ ಮಾಡುವನಾಗಿದ್ದಾನೆ. ದೇವರ ಅನುಮತಿ ಇಲ್ಲದೆ ಯಾವ ಕಷ್ಟಗಳು, ಯಾವ ಸಂಕಟ ಬರುವುದಿಲ್ಲ. ಯಾವುದು ಏನೂ ಬಂದು ದೇವರ ಚಿತ್ತಾನುಸಾರವಾಗಿ ಬರ್ತದೆ. ಅದಕ್ಕೋಸ್ಕರ ದೇವರ ಮಕ್ಕಳಾದ ನೀವು ಆ ಕಷ್ಟಗಳು ಬರುವಾಗ, ಆ ವೇದನೆಗಳು ಬರುವಾಗ, ಆ ನೋವುಗಳು ಬರುವಾಗ, ಆ ರೋಗಗಳು ಬರುವಾಗ ದೇವರ ಸನ್ನಿಧಾನಕ್ಕೆ ಓಡಿಕೊಂಡು ಬರಬೇಕು.
ಆನಂದವಾಗಿ ನೋಡ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ಹೇಳ್ತಾನೆ, ಯಾವ ಶಿಕ್ಷೆ ನಿಮಗೆ ಬರುವಾಗ, ಅಂದರೆ ಯಾವ ಕಷ್ಟ ಬರುವಾಗ ನಿಮ್ಗೆ ಅದು ನಿಜವಾಗಿ ಸಂತೋಷ ಅನ್ನಿಸ್ತಿಲ್ಲ, ಆ ದುಃಖವೇ ನಿಮಗೆ ಆಗ್ತದೆ. ಆ ದುಃಖ ಸಮಯದಲ್ಲಿ ನೀವು ಸಂತೋಷ ಪಡಬೇಕು. ಯಾಕಂದರೆ ಸ್ವಲ್ಪ ಸಮಯ ಆ ಶಿಕ್ಷೆ ಅನುಭವ ಮಾಡಿದ ನಂತರ ನೀವು ವಿಧೇಯರಾಗುವಾಗ ನಿಮ್ಗೆ ನೀತಿವಂತಿಕೆ ಫಲ ಮತ್ತು ಮನಸ್ಸು ಸಮಾಧಾನ ತರುತ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ದೇವರು ನಿಮಗೆ ಶಿಕ್ಷಿಸುವಾಗ ನಿಜವೇ ದುಃಖವಾದ ಅನುಭವ ಆಗ್ತದೆ. ಆ ದುಃಖದ ಅನುಭವದಲ್ಲಿ ನೀವು ದೇವರಿಗೂ ಗುಣಗುಟ್ಟ ಬಿಡಿರಿ, ದೇವರಿಗೆ ಪ್ರಶ್ನೆ ಬೇಡಿರಿ, ದೇವರನ್ನು ಬಿಟ್ಟು ಹೋಗಬೇಡಿರಿ, ಸಭೆಯನ್ನು ಬಿಟ್ಟು ಹೋಗಬೇಡಿ, ಇನ್ನೂ ದೇವರ ಹತ್ತಿರ ಬನ್ನಿರಿ. ಆಗ ಆ ಸ್ವಲ್ಪ ಸಮಯ ಶಿಕ್ಷೆ ತಾಳಿಕೊಳ್ಳುವಾಗ ಮತ್ತು ಅದಕ್ಕೆ ವಿಧೇಯರಾಗುವಾಗ ಆ ಶಿಕ್ಷೆ ಮುಖಾಂತರ ಇನ್ನೂ ನೀತಿವಂತರಾಗ್ತೀವಿ ಮತ್ತು ನಿಮಗೆ ಸಮಾಧಾನ ಸಿಗ್ತದೆ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುವನಾಗಿದೆ. ಅದಕ್ಕೆ 12:3 ವಾಕ್ಯದಲ್ಲಿ ಈಗ ಹೇಳ್ತಾನೆ, ಆದುದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗೋ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ಹೀಗೆ ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟಕಾಲು ಉಳುಕಿ ಹೋಗಿದೆ ವಾಸಿಯಾಗುವುದು. ಇಲ್ಲ ಅಪೊಸ್ತಲನು ಹೇಳ್ತಾನೆ, ಹಾಗಾದರೆ ಈ ಕಷ್ಟಗಳಿಂದ, ಈ ವೇದನೆಯಿಂದ, ಈ ವಿಷಯದಿಂದ ನಿಮಗೆ ಬಿಡುಗಡೆ ಆಗಬೇಕಾದ್ರೆ ಅಪೊಸ್ತಲನು ಇಲ್ಲಿ 12ನೇ ವಾಕ್ಯದಲ್ಲಿ ತಾನೆ ಜೋಲು ಬಿದ್ದ ಕೈಗಳನ್ನು ಮತ್ತು ನಡುಗೋ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಬೇಕು. ಅದರ ಅರ್ಥವಾಗಿದೆ ಪ್ರಾರ್ಥನೆ ಜೀವಿತ. ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಅಭಿವೃದ್ಧಿ ಮಾಡಬೇಕು. ನೀವು ಕಡಿಮೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಕಷ್ಟ ಬಿಡುವುದಿಲ್ಲ. ನೀವು ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ಉಪವಾಸ ಮಾಡಿಕೊಂಡು ಅಥವಾ ನಿಮ್ಮ ನಿದ್ರೆ ತ್ಯಾಗ ಮಾಡಿಕೊಂಡು ಊಟ ತ್ಯಾಗ ಮಾಡಿ ಅತಿ ಹೆಚ್ಚಾದ ಸಮಯ ದೇವರ ಹತ್ರನ ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡುವಾಗ ನೀವೇನು ಮಾಡಬೇಕು, ದೇವರ ವಾಕ್ಯಗೆ ನಿಮ್ಮ ಕಾಲುಗಳ ನೆಟ್ಟಗೆ ಮುಂದೆ ನಡೆಯುವಂಥ ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವರಬೇಕು. ಓದುವಾಗ ದೇವರ ವಾಕ್ಯದಲ್ಲಿ ಅನೇಕ ಆಜ್ಞೆಗಳು ನಿಮಗೆ ಸಿಗ್ತವೆ. ಆ ಪ್ರತಿಯೊಂದು ಆಜ್ಞೆಯನ್ನು ವಿಧೇಯರಾಗಬೇಕು. ಆ ವಿಧೇಯರಾಗುವಾಗ ಅಪೊಸ್ತಲನು ನಿಮ್ಮ ಕುಂಟ ಕಾಲು ಎಂದರ್ಥ ನಿಮ್ಮದೆಲ್ಲ ಕಷ್ಟದಿಂದ ಎಲ್ಲ ಸಮಯದಿಂದ ನಿಮಗೆ ಬಿಡುಗಡೆ, ಪರಿಪೂರ್ಣ ಬಿಡುಗಡೆ ಆಗ್ತದೆ. ನಿಮ್ಮ ರೋಗಗಳು ಗುಣವಾಗ್ತವೆ, ಎಲ್ಲ ಕಷ್ಟಗಳು ಬಿಡುಗಡೆ ಆಗ್ತವೆ. ಅದನ್ನು ದೇವರ ಮಕ್ಕಳೇ, ಇವತ್ತು ದೇವರ ಆತ್ಮನು ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ಇವತ್ತು ದೇವರ ಆತ್ಮನು ಈ ವಾಕ್ಯದ ಮುಖಾಂತರ ನಿಮಗೆ ಸಂತೇಶ ಕೊಡುವನಾಗಿದೆ. ಈ ವಾಕ್ಯದ ಮುಖಾಂತರ ದೇವರು ನಿಮಗೆ ಉತ್ತೇಜನ ಮಾಡುವನಾಗಿದೆ. ಅದು ದೇವರ ಆತ್ಮ ತಾನೆ. ನಿಮ್ಮದು ಅನೇಕ ಕಷ್ಟಗಳಿರ್ಬೋದು, ಅನೇಕ ಸಮಸ್ಯೆಗಳಿರ್ಬೋದು, ಏನು ಇದ್ದರೂ ಈ ಎಲ್ಲ ಸಮಸ್ಯೆಗಳ ನಡುವೆ ನೀವು ದೇವರಿಗೆ ಗುಣಗುಟ್ಟೊಂದು ಬಿಟ್ಟು ಬಿಡಬೇಕು. ಅದೇ ದೇವರ ಸ್ತುತಿ ಮಾಡಬೇಕು. ಎಷ್ಟು ದೇವರು ಸ್ತುತಿಸ್ತೀರೋ ಅಷ್ಟು ದೇವರು ನಿಮಗೆ ಬಲವನ್ನು ಕೊಡುತ್ತಾನೆ. ಸ್ತುತಿಯಲ್ಲಿ ದೇವರ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಿ. ಆ ದೇವರ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಆಗ ದೇವರು ನಿಮಗೆ ಆ ಕಷ್ಟವನ್ನು ಸಹಿಸಲು ಶಕ್ತಿ ಕೊಡುತ್ತಾನೆ. ಅಷ್ಟೇ ಆ ಕಷ್ಟ ಬರುವಾಗ ಕಷ್ಟದ ಬಿಡುಗಡೆ ಮಾಡಿ ಮಾರ್ಗವನ್ನು ತೋರಿಸ್ತಾನೆ. ಅಷ್ಟೇ ದೇವರ ಹತ್ರ ನೀವು ಬೇಡಬೇಕು. ದೇವ ನನ್ನ ಪರೀಕ್ಷಿಸು, ದೇವ ನನ್ನ ಅಂತರನ್ನು ಶೋಧಿಸು, ನಾನು ನಿನಗೆ ಅವಿಧನಾಗಿದ್ದು ನಿಮಗೆ ಕೇಳುವಾಗ ದೇವರ ಆತ್ಮ 100% ನಿಮ್ಮ ಸಂಗಡ ಮಾತನಾಡುತ್ತಾನೆ. ಆ ಮಾತಿನ ವಾಕ್ಯಕ್ಕೆ ವಿಧರಾಗುವುದರೆ ಡೆಫಿನೆಟ್ ನಿಮಗೆ ಬಿಡುಗಡೆ ಬರುತ್ತದೆ ಎಂಬುದನ್ನು ಇಲ್ಲಿ ನೋಡ್ತೇವೆ. ಇನ್ನೊಂದು 2ನೇ ಸಂಗತಿ ನೋಡ್ತೇವೆ, ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಕೇಳುವವನಾಗಿದ್ದಾನೆ. ನಾವು ನೋಡ್ತೇವೆ 1ನೇ ಯೋಹನನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲ ಯೋನ ಅತಿ ಸ್ಪಷ್ಟ ಹೇಳ್ತಾನೆ, ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಡೆ ಬರಬೇಕಾ, ಎಲ್ಲ ಸಂಕಟದಿಂದ ಬಿಡುಗಡೆ ಬರಬೇಕಾ, ಎಲ್ಲ ವೇದನೆಯಿಂದ ಬಿಡುಗಡೆ ಆಗಬೇಕಾ, ಎಲ್ಲ ರೋಗದಿಂದ ಬಿಡುಗಡೆ ಆಗಬೇಕಾ. ಅಪೊಸ್ತಲನು ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರೂ ನೀವು ಹೊಂದುತ್ತೀರಿ. ಇವತ್ತು ದೇವರ ಮಕ್ಕಳೇ, ಇವತ್ತು ಅನೇಕನು ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಆದರೂ ಉತ್ತರ ಬರಲಿಲ್ಲವಾದರೆ ಇವತ್ತು ಪರೀಕ್ಷೆ ಮಾಡಿ ಪ್ರಾರ್ಥನೆ ಮಾಡುವ ಹಾಗೆ, ಉಪವಾಸ ಮಾಡುವ ಹಾಗೆ ದೇವರ ಮಕ್ಕಳು ಅತಿ ಹೆಚ್ಚಾಗಿ ಓದಿರಿ. ಹೊಸ ಹೊಂದಿಕೆ ಹಳೆ ಹೊಂದಿಕೆ ಓದಿರಿ. ಆಗ ಹೊಸ ಹೊಂದಿಕೆ ಓದಿರಿ. ಓದುವಾಗ ಅದರಲ್ಲಿ ಸಿಗುವ ಆಜ್ಞೆಗಳನ್ನು ಗಮನಿಸಿರಿ. ಆ ಆಜ್ಞೆಗಳನ್ನು ನಿಮ್ಮ ಗಮನಿಸುವಾಗ ಅದನ್ನು ಧ್ಯಾನ ಮಾಡಿ ಆ ಆಜ್ಞೆಗೆ ವಿಧೇಯರಾಗಿದ್ದರೂ ಎಲ್ಲವೂ ಪರೀಕ್ಷಿಸಿರಿ. ಆ ವಿಧೇಯರಾಗಲಿಲ್ಲವಾದರೆ ಇದೇ ದಿನವೇ ದೇವರ ಆಜ್ಞೆಗೆ ವಿಧೇಯರಾಗಿರಿ. ಮತ್ತು ಇಲ್ಲಿ ಅಪೊಸ್ತಲನೇ, ನೀವು ಎಷ್ಟು ದೇವರ ಆಜ್ಞೆಗೆ ನೀವು ವಿಧೇಯರಾಗಿರ್ತಾರೋ ಆ ಆಜ್ಞೆ ವಿಧೇಯರಾಗಿದ್ದುಕೊಂಡು ಪ್ರಾರ್ಥನೆ, ದೇವ ನನ್ನ ಆಜ್ಞೆ ವಿಧೇಯನಾಗಿದ್ದೇನೆ. ನಾವು ನೋಡ್ತೇವೆ ಪ್ರತಿ ಈ ಹೊಸ ಒಡಂಬಡಿಕೆಯಲ್ಲಿಯೂ ಹಳೆಯ ದೇವರು 1000ಕ್ಕಿಂತಲೂ ಜಾಸ್ತಿ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ 1ನೇ ಯೋಹನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John 5:14 and 15. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆಗಳನ್ನು
ಕೇಳುತ್ತಾನೆ ಎಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತ ಎಂಬುದು ನಮಗೆ ಗೊತ್ತಾಗಿದೆ. ಇಲ್ಲ ಹೇಳ್ತಾನೆ, ದೇವರ ಚಿತ್ತಾನುಸಾರವಾಗಿ ನೀವು ಬೇಡಿಕೊಂಡರೆ ಆ ವಿಜ್ಞಾಪನೆದರು ಕೇಳುತ್ತಾನೆ ಎಂಬುದರಲ್ಲಿ ಹೇಳ್ತಾನೆ. ಇದು ಅರ್ಥವಾಗಿದೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡೋದರ್ಥನೆ ದೇವರು ವಾಕ್ಯದಲ್ಲಿ ಅನೇಕ ವಾಗ್ದಾನ ಕೊಟ್ಟಲ್ಪಟ್ಟಿದೆ. ನಿಮ್ಮ ಪ್ರಾರ್ಥನೆ ತಕ್ಕ ಆದ ವಾಗ್ದಾನವನ್ನು ಹುಡುಕಿಕೊಂಡು ನೀವು ಆ ವಾಗ್ದಾನ ಇಟ್ಟುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಯುವರಾಗಬೇಕು. ಏನು ಬೇಕು ಬೈಬಲ್ನಲ್ಲಿ ಅದೇ ವಾಗ್ದಾನ ಹುಡುಕಿ ಪ್ರತಿಯೊಂದು ನಿಮ್ಮ ಪ್ರಾರ್ಥನೆಗೆ ಒಂದು ವಾಗ್ದಾನ ಸಿಗ್ತದೆ. ಆ ವಾಗ್ದಾನವನ್ನು ಪ್ರಾರ್ಥನೆ ಮಾಡುವುದು ಆಗಿದೆ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡುವುದೇ. ಅಂಥ ಪ್ರಾರ್ಥನೆ ಎಂದಿಗೂ ತಿರಸ್ಕಾರ ಮಾಡುವುದಿಲ್ಲ. ಏನರ್ಥವಾಗಿದೆ? ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಬೇಕು. ಯಾಕಂದರೆ ಅಪೊಸ್ತಲ ಪೌಲ್ ಅಂತಾನೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ರೋಮನ್ಸ್ 8 ವರ್ಸ್ 26 and 27 ವರ್ಸ್. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿ ನೋಡಿ ಸಹಾಯ ಮಾಡ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದರೆ ಆ ಆತ್ಮನು ದೇವರಿದ್ದಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನ ಬಲ್ಲವನು. ಇಲ್ಲ ಪೌಲ್ ಹೇಳ್ತಾನೆ, ಮೊದಲು ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ವಾಗ್ದಾನವನ್ನು ತೆಗೆದು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಅದರ ಒಟ್ಟಿಗೆ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ದೇವರ ಆತ್ಮನು ನೀವು ಏನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದು ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಿದೆ ಆ ಪ್ರಾರ್ಥನೆ ಇದ್ದರೆ ಉತ್ತರ ಕೊಡುತ್ತಾನೆ ನೀವು ನಂಬಬೇಕು. ಅದು ಉತ್ತರ ಬರುವ ತನಕ ದೀರ್ಘ ತಾಳ್ಮೆಯಿಂದ ಕಾದುಕೊಂಡು ಪ್ರಾರ್ಥನೆ ಮಾಡಿದರೆ ಒಂದು ದಿನ ಒಂದು ಸಮಯ ನಮ್ಮ ಪ್ರಾರ್ಥನೆ ಬಂದೇ ಬರ್ತದೆ. ಎಲ್ಲ ಕಷ್ಟಗಳು ನಿಮಗೆ ಬಿಡುಗಡೆ ಬಂದೇ ಬರ್ತದೆ. ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಇರಬೇಕಂದ್ರೆ ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಬರ್ತದೆ. ಕೆಲವು ಸಂದರ್ಭ ದೇವರು ಏನು ಮಾಡ್ತಾನೆ, ನಿಮಗೆ ಉತ್ತರ ಕೊಡಲಿಕ್ಕೆ ನಿಮ್ಮಲ್ಲಿ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಆ ತಾಳ್ಮೆ ಪರೀಕ್ಷೆ ಸಮಯದಲ್ಲಿ ನೀವೇನು ಮಾಡಬೇಕು, ಗುಣಗುಟ್ಟದೆ ಪ್ರತಿದಿನವೂ ಆ ದೇವರ ವಾಗ್ದಾನ ಇಟ್ಟುಕೊಂಡು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತು ಅನ್ಯ ಭಾಷೆ ಗಿಫ್ಟ್ ಇರೋರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ನೀವು ನಂಬಬೇಕು. ದೇವರ ಸ್ಥಾನದಲ್ಲಿ ಏನೇನು ಬೇಡಿಕೊಳ್ಳುತ್ತಾರೋ ಡೆಫಿನಿಟ್ 100% ದೇವರ ಪ್ರಾರ್ಥನೆ ಕೇಳುತ್ತಾನೆ ಮತ್ತು ಉತ್ತರ ಕೊಡ್ತೇವೆ. ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರ ಸ್ತೋತ್ರ ಮಾಡುವ ದೇವರು ನಿಮ್ಮ ಕೇಳಿಕೊಳ್ಳುತ್ತಾನೆ. ಎಲ್ಲ ಕಷ್ಟದಿಂದ ನಿಮಗೆ ಪರಿಪೂರ್ಣ ಬಿಡಿಕೊಳ್ಳುತ್ತಾನೆ ಎಂಬುದಾಗಿ ಅಪೊಸ್ತಲ ಯೋಹನ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. Hebrews 10 verse 22 and 23 verse. ಆದ ಕಾರಣ ನೀನು ಅಪರಾಧಿ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗಣಿಸೋಣ. ವಾಗ್ದಾನ ಮಾಡಿದತನು ನಂಬಿಕಸ್ತನು. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಪ್ರತಿದಿನವೂ ಪ್ರಾರ್ಥನೆ ಮಾಡುವ ಅಭ್ಯಾಸ ಅತಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡೋದಾಗಿದೆ. ಎಂಥ ಕಷ್ಟ ಇರಬಹುದು, ಎಂಥ ರೋಗ ಇರಬಹುದು, ಎಂಥ ಸಮಸ್ಯೆ ಇರಬಹುದು, ನೀವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆಗೆ ಆಗುವುದಿಲ್ಲ ಎಂಬುದೇ ನೆಪ ಕೊಡಲೇಬಾರದು. ನೋಡುತ್ತೆ ಯೋನ ಪ್ರವಾದಿಗೆ ಅವನು ತಪ್ಪು ಮಾಡುವಾಗ ಅವನಿಗೆ ದೇವರು ಆ ಒಂದು ತಿಮ್ಮಿಗಿಲ ಹೊಟ್ಟೆಯಲ್ಲಿ ಅವನು 3 ದಿನ ಹಾಗೂ ರಾತ್ರಿ ತಿಮ್ಮಿಗೆಲ್ಲ ಹೊಟ್ಟೆ ಇರುವಾಗ ಆ ತಿಮ್ಮಿಗೆಲ್ಲ ಹೊಟ್ಟೆಯಲ್ಲಿ ಅಥವಾ ಪ್ರಾರ್ಥನೆ ಮಾಡಿದ ದೇವರ ಮಕ್ಕಳೇ, ಎಂದಿಗೂ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲದೆ ಪ್ರತಿಯೊಂದು ಸಂದರ್ಭದಲ್ಲಿ ಎಂಥ ಕಷ್ಟ ಎಂಥ ಸಮಸ್ಯೆ ಇದ್ದರೂ ಸಹ ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಬೇಕು. ಆ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಪಾಪ ಇರುವುದರಿಂದ ನಿಮ್ಮ ಹೃದಯ ನಿಮಗೆ ಅಪರಾಧಿ ತೀರ್ಪು ಕೊಡುವಾಗ ಕೂಡಲೇ ನೀವೇನು ಮಾಡಬೇಕು, ಆ ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸು ಅಪರಾಧಿಯನ್ನು ಕೊಡುತ್ತದೋ ದೇವರ ವಾಕ್ಯದಿಂದ ಪರಿಹರಿಸಿಕೊಂಡು ಆ ಪಾಪನ ಒಪ್ಪಿಕೊಳ್ಳಬೇಕು. ಆಗ ಒಪ್ಪಿಕೊಳ್ಳುವಾಗ ಎಷ್ಟು ರಕ್ತ ನಿಮ್ಮ ಹೃದಯ ಪ್ರೋಕ್ಷಿಸುತ್ತದೆ ಎಂಬುದಾಗಿ ಅಪೊಸ್ತಲ ಪೌಲ್ ಹೇಳ್ತಾನೆ. ಮತ್ತು ಅಷ್ಟೇ ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮ ದೇಹವನ್ನು ತಿಳಿ ನೀರು ತೊಳೆದುಕೊಳ್ಳಬೇಕು. ಅದರ್ಥವಾಗಿದೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ಹೆಚ್ಚು ದೇವರ ವಾಕ್ಯ ಓದುವರಬೇಕು. ಎಷ್ಟು ದೇವರ ವಾಕ್ಯ ಓದಿತರು ದೇವರ ವಾಕ್ಯ ನಿಮ್ಮ ಮನಸ್ಸನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಆತ್ಮವನ್ನು ತೊಳೆಯುತ್ತದೆ. ಮತ್ತು ದೇವರ ವಾಕ್ಯ ವಿಧೇಯರಾಗುವಾಗ ದೇವರ ವಾಕ್ಯ ನಿಮ್ಮನ್ನು ತೊಳೆಯುತ್ತದೆ. ಆ ತೊಳೆಯುವಾಗ ಏನಾಗ್ತದೆ, ಅಪೊಸ್ತಲ ಪೌಲ್ ನಿಮ್ಮಲ್ಲಿ ಯಥಾರ್ಥದ ನಂಬಿಕೆ ಬರ್ತದೆ. ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ನಂಬಿಕೆ ಬರ್ತದೆ, ಪ್ರಾರ್ಥನೆ ಕೇಳಿದ್ದಾನೆ ಎಂಬುದೇ. ಆ ಪ್ರಾರ್ಥನೆ ಕೇಳಿದ ನಂಬಿದ್ದು ಮಾತ್ರ ಅಲ್ಲ, ಆ ನಂಬಿಕೆಯ ಉತ್ತರವನ್ನು ಪ್ರತಿದಿನವೂ ಉತ್ತರ ಬರ್ತಾ ಮಾತನಾಡಬೇಕು ಎಂಬುದಾಗಿ ಇಬ್ರಿ 10:23ನೇ ವಾಕ್ಯದಲ್ಲಿ ಅಪೊಸ್ತಲನು ಹೀಗೆ ಹೇಳ್ತಾನೆ, ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗಣಿಸೋಣ. ವಾಗ್ದಾನ ಮಾಡಿದ ನಂಬಿಕೆ. ಅದರ್ಥ ಅಂದರೆ ನೀವು ಪ್ರಾರ್ಥನೆ ಮಾಡುವಾಗ ಯಥಾರ್ಥದಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಭರವಸೆ ಬರ್ತದೆ. ಹೌದು, ದೇವ್ರನ್ನ ಪ್ರಾರ್ಥನೆ ಕೇಳಿದೆ ಎಂಬುದೇ. ಆ ನಂಬಿಕೆ ನಿಮ್ಮಲ್ಲಿ ಬರುವಾಗ ನೀವು ಉತ್ತರ ಬರೋ ತನಕ ಪ್ರಾರ್ಥನೆ ಮಾಡಬೇಕು. ಇಡೀ ದಿನ
ಪ್ರಾರ್ಥನೆ ಉತ್ತರವನ್ನೇ ಅಥವಾ ವಾಗ್ದಾನವೇ ಮಾತನಾಡಿಕೊಳ್ಳಬೇಕು ವಿನ ಅಪನಂಬಿಕೆ ಮಾತನಾಡಬಾರದು. ಮಾರ್ಕ್ ನಂಬರ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನೇ ನೀವು ಈ ಬೆಟ್ಟಕ್ಕೆ ಅಂದರೆ ನಿಮ್ಮ ಸಮಸ್ಯೆಗೆ, ನಿಮ್ಮ ಕಷ್ಟಕ್ಕೆ, ನಿಮ್ಮ ರೋಗಕ್ಕೆ ಹೇಳಬೇಕು, ನೀನು ಕಿತ್ತುಕೊಂಡು ಹೋಗಿ ಒಂದು ಬೀಳಿಂದ ಹೇಳಬೇಕು ಅಂದರೆ ಆ ವಾಕ್ಯವನ್ನು ಮಾತನಾಡಬೇಕು, ಉತ್ತರವನ್ನು ಮಾತಾಡ. ಆಗ ನಿಮ್ಮ ಎಂಥ ಕಷ್ಟ ಬೆಟ್ಟವರು, ರೋಗ ಬೆಟ್ಟವರು ಸಹ ಅದು ಹೋಗಿ ಸಮುದ್ರ ಬೀಳುತ್ತದೆ. ಈ ರೀತಿ ನೀವು ಪ್ರಾರ್ಥನೆ ಮತ್ತು ಆರೈಕೆ ಪ್ರಾರ್ಥನೆ ಮತ್ತು ನಿಮ್ಮ ಮಾತನಾಡೋದು ಒಂದೇ ಲೆಕ್ಕ ಇರಬೇಕು. ಆಗ ನಿಮ್ಮ ಪ್ರಾರ್ಥನೆ ಬರ್ತದೆ, ಒಂದೆಲ್ಲ ಕಷ್ಟದ ಬಿಡುಗಡೆ ಮಾಡ್ತಾನೆ ದೇವರು. ನಿಮಗೆ ಕರುಣಾಳು ಆತನು. ನೀವು ಏನು ಕಳೆದುಕೊಂಡಿದ್ದರು 2 ಪಟ್ಟು ಕೊಡೋದಕ್ಕೆ ಯೋಬನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡನು, ಅದು ಅವನಿಗೆ ದೇವರು 2 ಪಟ್ಟು ಕೊಡು. ಅದೇ ರೀತಿ ದೇವರು ನಿಮಗೆ 2 ಪಟ್ಟು ಆಶೀರ್ವಾದ ಕೊಡ್ತಾನೆ ಎಂದು ದೇವರ ಆತ್ಮನು ಹೇಳೋನು ಆಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವನ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಿಮ್ಮ ಪ್ರಾರ್ಥನೆ ಮನೆಗಳು ನಿಮಗೆ ತಿಳಿಸಿರಿ. ನಾವು ಪ್ರಾರ್ಥನೆ ಮಾಡೋದಾಗಿದೆ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡಿ ಕೊಂಡಾಡ್ತೇವೆ. ಈ ಸಂದೇಶದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡನ್ನು ಮಾತನಾಡಿ ಅವರ ನಂಬಿಕೆಯನ್ನು ಉತ್ತೇಜನ ಮಾಡೋದಕ್ಕೆ ಸ್ತೋತ್ರ ದೇವ. ಈ ವಾಕ್ಯಕ್ಕೆ ಪ್ರತಿಯೊಬ್ಬರು ಅವರು ಇನ್ನೂ ಹೆಚ್ಚಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತೆ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಡುವಂತೆ, ತಾಳ್ಮೆಯಿಂದ ಆ ನಿರೀಕ್ಷೆಯಿಂದ ಎದುರು ನೋಡೋದಕ್ಕೆ ಕೃಪೆ ಕೊಟ್ಟು ಎಲ್ಲ ಕಷ್ಟ, ಎಲ್ಲ ಸಮಸ್ಯೆ, ಎಲ್ಲ ರೋಗದಿಂದ ನಮ್ಮ ಮಕ್ಕಳನ್ನು ಬಿಡುಗಡೆ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.